ಕೊಟ್ಟಿಯೂರು ಟೆಂಪಲ್. ನಾವು ಕೊಟ್ಟಿಯೂರು ಹೋಗಿದ್ದಾಗ ಪಾರ್ಕ್ ಮಾಡಿ ನೆಕ್ಸ್ಟ್ ದೇವಸ್ಥಾನ ಕಡೆ ಹೊರಟಾಗ ಈ ಹೊಳೆ ದಾಟ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಕೆಲವೊಬ್ಬರು ಸ್ನಾನ ಮಾಡೋರು ಸ್ನಾನ ಮಾಡ್ತಿರ್ತಾರೆ. ಹಾಗೆ ಇದನ್ನು ಮಾಡ್ಕೊಂಡು ಇದು ಎಕ್ಸಿಟ್ ಸೈಡಿಂದ ನಾವು ಆ್ಯಕ್ಚುಲಿ ಹೋಗಿದ್ದು. ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದರ್ಶನಕ್ಕೆ ಕ್ಯೂ, ಬಟ್ ನಾವು ಆ ಕ್ಯೂ ಅಲ್ಲಿ ಹೋಗಲಿಲ್ಲ. ಈ ಎಕ್ಸಿಟ್ ಸೈಡಿಂದ ಹೋದ್ವಿ. ಅವ್ರು ಆ ಕಡೆಯಿಂದ ಬರ್ತಿರೋರೆಲ್ಲ ಮುಗಿಸ್ಕೊಂಡು ಬರ್ತಿರ್ತಾರೆ. ನಾವು ಈ ರೂಟಲ್ಲಿ ಹೋದರೆ ಬೇಗ ದರ್ಶನ ಆಗೋದು. ಇಲ್ಲಿ ಗುಡಿಸಲು ಕಾಣಿಸ್ತಿದೆಯಲ್ಲ ಅಲ್ಲೇ ದೇವ್ರಿರೋದು, ಶಿವ. ನಾವು ಹೋದಾಗ ತುಂಬ ರಶ್ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲ ಕರ್ನಾಟಕದವರೇ. ಈ ಗುಡಿಸಲು ಹತ್ರ ಎಲ್ಲ ದೀಪ ಹಚ್ಚಿರ್ತಾರೆ. ಆ್ಯಂಡ್ ನಮಗೆ ಇಲ್ಲಿ ದೇವ್ರದ್ದೆಲ್ಲ ಫೋಟೋ ತೊಗೊಳಕ್ಕೆ ನಾವು ಹೋದಾಗ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು ಅವರು. ದಕ್ಷ ಯಜ್ಞ ಮಾಡಿದ ಪ್ಲೇಸ್ ನೋಡಿದ್ದೆ. ಇಲ್ಲಿ ಸತಿ ದಹನ ಆಗಿರೋದಿಲ್ಲ. ನಾವು ಹೋದಾಗ ತುಂಬ ರಶ್ ಇದ್ದರು. ಸೊ ಅದಕ್ಕೆ ನಾವು ಅನ್ನದಾನಕ್ಕೆ 1,000 ಟಿಕೆಟ್ ತೊಗೊಂಡು ಹೊರಟೋದ್ವಿ. ನಮಗೊಂದು 1/2 ಅವರಲ್ಲೆಲ್ಲ ದರ್ಶನ ಆಯಿತು. ಇಷ್ಟು ಕ್ರೌಡ್ ಇದು ನೋಡಿಬಿಟ್ಟು ನಮಗೂ ಭಯ ದರ್ಶನ ಆಗುತ್ತೋ ಇಲ್ವೋ ಅಂತ. ಪರವಾಗಿಲ್ಲ, ಲೈಕ್ ಆ ಟಿಕೆಟ್ ತೊಗೊಂಡಿದ್ರೆ ನಮಗೆ ಬೇಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಪಾರ್ಕಿಂಗ್ ಕಡೆಗೆ ಹೊರಟ್ವಿ. ಆ್ಯಂಡ್ ಮತ್ತೆ ಬರುವಾಗ ಇದೇ ಹೊಳೆ ಸಿಗುತ್ತೆ. ಎಷ್ಟು ಚೆನ್ನಾಗಿತ್ತು ಹೌದಾ. ಆ್ಯಂಡ್ ಅದರ ಹುಷಾರಾಗಿ ಹೋಗಬೇಕು, ಕಲ್ಲೆಲ್ಲ ಚುಚ್ತಾ ಇರುತ್ತೆ ಮತ್ತು ಜಾರ್ತಾರೆ. ಲೈಫಲ್ಲಿ ಒಂದು ಸತಿ ವಿಸಿಟ್ ಮಾಡುವಂಥ ಪ್ಲೇಸ್ ಇದು. ಆ್ಯಂಡ್ ಕೇರಳ ತುಂಬ ಚೆನ್ನಾಗಿದೆ. ನೇಚರ್ ಲವರ್ಸ್ ಅಂತೂ ವಿಸಿಟ್ ಮಾಡಲೇಬೇಕು ಕೇರಳನ. ಇದು ಬಿಟ್ಟು ಬೇರೆ ಬೇರೆ ಪ್ಲೇಸಸ್ ಕೂಡ ಇದ್ದಾವೆ ಕೇರಳದಲ್ಲಿ. ಒನ್ ಡೇಗಂದರೆ ನೀವು ಕೊಟ್ಟಿಯೂರು, ರಾಜರಾಜೇಶ್ವರಿ ಮತ್ತು ಭಗವತಿ ಟೆಂಪಲ್ಲು ಇವನ್ನೆಲ್ಲ ವಿಸಿಟ್ ಮಾಡ್ಬೋದು. ಆ್ಯಂಡ್ ರಾಜರಾಜೇಶ್ವರಿ ಬಂದು ವುಮೆನ್ಸ್ಗೆ 7 o'clock ಆದಮೇಲೆ ಬಿಡ್ತಾರೆ. ಸೊ ನೋಡಿಕೊಂಡು ನೀವು ವಿಸಿಟ್ ಮಾಡಿ.